ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಡೀಪ್ ನೆಕ್ ಬ್ಲೌಸ್ಗೆ ಹೇಗೆ ಎಷ್ಟೇ ಡೀಪ್ ಇಟ್ಟರೂ ಕೂಡ ನಿಮಗೆ ಎಷ್ಟು ನೆಕ್ ವಿಡ್ತು ಮತ್ತು ಭುಜ ಹಾಗೆ ಹಾರ್ಮಲ್ ಹೇಗೆ ಚೇಂಜಸ್ ಮಾಡ್ಕೋಬೇಕು, ಡೀಪ್ ಜಾಸ್ತಿ ಆದಷ್ಟು ನಾವು ಹೇಗೆ ಅದನ್ನು ಭುಜ ಜಾರದೇ ಇರೋ ರೀತಿ ಹೇಗೆ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಕಟಿಂಗ್ ಮಾಡಬೇಕು, ಹಾಗೆಯೇ ಎಷ್ಟೆಷ್ಟು ಡೀಪ್ಗೆ ಎಷ್ಟೆಷ್ಟು ನೆಕ್ ವಿಡ್ತನ್ನ ಇಟ್ಕೋಬೇಕು ಅದನ್ನು ನಾನಿವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಪೂರ್ತಿಯಾಗಿ ಬ್ಲೌಸ್ನ ಕಟ್ ಮಾಡ್ತಾ ಇಲ್ಲ, ಡೀಪ್ ವೈಸ್ ಇವಾಗ 10 ಇಂಚಾಗಲಿ 11 ಇಂಚಾಗಲಿ 12 ಇಂಚಾಗಲಿ ಡೀಪಲ್ಲಿ ಜಾಸ್ತಿ ಆದಷ್ಟು ಇಲ್ಲಿ ನೆಕ್ ವಿಡ್ತನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು, ಹಾಗೆಯೇ ಭುಜನ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬ್ಲೌಸಲ್ಲೂ ಕೂಡ ಅಳತೆ ಬ್ಲೌಸಲ್ಲೂ ಕೂಡ ತೋರಿಸ್ಕೊಡ್ತೀನಿ, ಹಾಗೆಯೇ ಇಲ್ಲೂ ಕೂಡ ಇಟ್ಟು ತೋರಿಸ್ಕೊಡ್ತೀನಿ ಅಳತೆ ಬ್ಲೌಸ್ಗಿಂತ ಇಲ್ಲಿ ಹೇಗೆ ಕರೆಕ್ಟ್ ಮಾಡೋದು ಅಂತಲೂ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಪರ್ಫೆಕ್ಟಾಗಿ ಯಾವುದೇ ಅಳತೆದು ನಿಮಗೆ ಬ್ಯಾಕ್ ಡೀಪ್ ಉದ್ದ ಕೊಟ್ಟರು ಕೂಡ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ನೀವು ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ. ಅಳತೆ ಬ್ಲೌಸ್ನಲ್ಲಿ ಬಂದು ಇದು ನೋಡಿ ತೋರಿಸ್ತೀನಿ, 38 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 9.5 ಇಂಚ್ ಬರ್ತಾ ಇದೆ ಅಲ್ವಾ, 38 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಸೊ ಇದು ಬಂದು ನಾರ್ಮಲ್ ಡೀಪ್ ಇಟ್ಟಾಗಿ ಎಷ್ಟು, ಹಾಗೆಯೇ ಜಾಸ್ತಿ ಡೀಪ್ ಇಟ್ಟಾಗಿ ಎಷ್ಟು ಪ್ರತಿಯೊಂದೂ ಕೂಡ ಇದೊಂದರಲ್ಲೇ ತೋರಿಸ್ಕೊಟ್ಬಿಡ್ತೀನಿ. ಯಾಕಂತಂದರೆ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ರು ಕೂಡ ನಿಮಗೆ ತುಂಬಾ ಕನ್ಫ್ಯೂಸನ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದೊಂದೇ ವೀಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಡೀಪ್ದು ಕೂಡ ತೋರಿಸ್ಕೊಟ್ಬಿಡ್ತೀನಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ಇವಾಗ ಇದು ಬಂದು 38 ಎದೆ ಸುತ್ತಳತೆದಾಗಿರೋದ್ರಿಂದ ಇದಕ್ಕೆ ನಾನು 2.25 ಇಂಚು ಡೀಪ್ ನೆಕ್ ವಿಡ್ತನ್ನ ಇಟ್ಕೋತಾ ಇದ್ದೀನಿ, ಹಾಗೆಯೇ 3.25 ಇಂಚು ಭುಜನ ಇಟ್ಕೋತಾ ಇದ್ದೀನಿ. ಹಾರ್ಮೋಲ್ ಬಂದು 6 ಇಂಚನ್ನ ಇಟ್ಕೋತಾ ಇದ್ದೀನಿ. 38 ಎದೆ ಸುತ್ತಳತೆಗೆ ಹಾರ್ಮೋಲ್ ಬಂದು 6 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಚೇಂಜಸ್ನ ತೋರಿಸ್ಕೊಡ್ತೀನಿ ಪ್ರತಿಯೊಂದು ಡೀಪ್ಗೂ ಕೂಡ. ಫಸ್ಟ್ ಇದನ್ನು ಮಾರ್ಕ್ ಮಾಡ್ಕೊಂಡು ಬಿಡೋಣ, ಅದಾದಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಇದಿಷ್ಟು ಆದಮೇಲೆ ಇದು ಬ್ಯಾಕ್ ಡೀಪ್ ಆಗಿರೋದ್ರಿಂದ 1 ಇಂಚ್ಗೆ ಈ ರೀತಿ ರೌಂಡ್ ಶೇಪ್ನ ಕೊಡಿ. ಸೊ ಇಷ್ಟು ಆದಮೇಲೆ ಫಸ್ಟ್ ಇವಾಗ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸೊ 9 ಇಂಚು ಡೀಪ್ ಇಡ್ತು ಅಂತಂದರೆ ನೀವು ನಾರ್ಮಲಾಗಿ 2.25 ಇಂಚ್ಗೆ ಏನೂ ಚೇಂಜಸ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ನೀವು 2.25 ಇಂಚ್ನೇ ಇಟ್ಕೋಬೋದು. ಸೊ ಇಲ್ಲಿ ನಿಮಗೆ 9 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವಾಗ ರೌಂಡ್ ಶೇಪ್ ಕೊಡಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ನೀವು 9 ಇಂಚ್ಗಿಂತ ಜಾಸ್ತಿ ನೀವು ಡೀಪ್ನ ಇಟ್ಟಷ್ಟು ಇಲ್ಲಿ ನಿಮಗೆ ಬ್ರಾಡ್ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಬ್ರಾಡ್ ಜಾಸ್ತಿ ಆದಷ್ಟು ನೀವೇನಾದರೂ ಇಲ್ಲಿ ನೆಕ್ ವಿಡ್ತನ್ನ ಕಡಿಮೆ ಮಾಡಲಿಲ್ಲ ಅಂತಂದರೆ ನಿಮಗೆ ಭುಜ ಜಾರುತ್ತೆ. ಅದಕ್ಕೆ ಏನು ಮಾಡಿ ಅಂತಂದರೆ ಇವಾಗ ಇದಕ್ಕೆ 10 ಇಂಚು ಡೀಪ್ಗೆ ತೋರಿಸ್ತೀನಿ ನೋಡಿ. ಇದು ಬಂದು 10 ಇಂಚು ಡೀಪು. ಸೊ 10 ಇಂಚು ಡೀಪ್ ಇದೆ ಅಲ್ವಾ, 10 ಇಂಚು ಡೀಪ್ ಇಟ್ಟಾಗ ಏನಾಗಬೇಕು, ಇದು 2.25 ಇಂಚ್ ಇರೋದು 1 ಇಂಚಷ್ಟು ಮೈನಸ್ 1 ಪಾಯಿಂಟ್ ಮೈನಸ್ ಆಗಬೇಕು. ಸೊ 2.25 ಇಂಚು ಅಂತಂದರೆ 2.3 ಇಂಚ್ ಇಟ್ಟಿದ್ದೀವಿ ಅಲ್ವಾ, 2.2 ಇಂಚು 1 ಇಂಚಷ್ಟು ಮೈನಸ್ ಆಗಬೇಕು. ಹಾಗೆಯೇ ನೀವು ಭುಜನ ಅಟ್ಯಾಚ್ ಮಾಡುವಾಗ ಇಲ್ಲಿ ನೀವು ಭುಜನ ಅಟ್ಯಾಚ್ ಮಾಡುವಾಗ ಈ ರೀತಿ ಸ್ಟ್ರೈಟ್ ಅಟ್ಯಾಚ್ ಮಾಡ್ತೀರಲ್ವಾ, ಇದನ್ನು ಸ್ವಲ್ಪ ಕ್ರಾಸಾಗಿ ಅಟ್ಯಾಚ್ ಮಾಡಿ ನೋಡಿ. ಹೀಗೆ ಇಲ್ಲಿ ಸ್ವಲ್ಪ ಕ್ರಾಸ್ ಆದರೆ ಏನಾಗುತ್ತೆ, ಇಲ್ಲಿ ಡೀಪ್ ಜಾಸ್ತಿ ಆದಷ್ಟು ಇಲ್ಲಿ ಕ್ರಾಸ್ ಆಯಿತು ಅಂತಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ಇದರಲ್ಲಿ ನಾವು ಭುಜನೂ ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲಿ 3.25 ಇಂಚು ಭುಜ ಇದೆ ಅಲ್ವಾ, ಇಲ್ಲಿ ಬಂದು ನೀವು 3 ಇಂಚನ್ನ ಮಾಡ್ಕೋಬೇಕಾಗುತ್ತೆ. ಯಾಕೆ ಗೊತ್ತಾ, ಇಲ್ಲಿ ಏನಾದರೂ ನಾವು ನೆಕ್ ವಿಡ್ತ್ನೂ ಕಡಿಮೆ ಮಾಡಿರ್ತೀವಿ, ಇಲ್ಲಿ ಭುಜನೂ ಅಗಲ ಆಯಿತು ಅಂತಂದರೆ ಏನಾಗುತ್ತೆ, ಇಲ್ಲಿ ಬ್ರಾಡಾಗಿ ಕಟ್ ಮಾಡಿದಾಗ ಇಲ್ಲಿ ಈ ಭುಜನೂ ಕೂಡ ಅಗಲಾಗಿ ಏನಾಗುತ್ತೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಕುಪ್ಪೆ ಥರ ಬರುತ್ತೆ. ಇವಾಗ ಬ್ಯಾಕ್ ಸೈಡಲ್ಲಿ ವೇರ್ ಮಾಡಿದಾಗ ಬಟ್ಟೆ ಎತ್ಕೊಂಡಂಗೆ ಆಗುತ್ತೆ ಅಲ್ವಾ, ಆ ರೀತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ನೀವು ಕಡಿಮೆ ಮಾಡ್ತು ಅಂತಂದಾಗ ಇಲ್ಲೂ ಕೂಡ ನೀವು ಕಡಿಮೆ ಮಾಡಲೇಬೇಕಾಗುತ್ತೆ. ಸೊ 10 ಇಂಚು ಡೀಪ್ಗೆ ಗೊತ್ತಾಯ್ತಲ್ವಾ. ಇವಾಗ 11 ಇಂಚು ಡೀಪ್ ಇಟ್ಕೊಳ್ಳೋಣ. ಸೊ ನೋಡಿ ಇವಾಗ 11 ಇಂಚು ಡೀಪ್ ಯಾರೆಲ್ಲ ಇಟ್ಕೋತಾ ಇದ್ದೀರಾ, 11 ಇಂಚು ಡೀಪ್ ಇಟ್ಟು ನೀವು ಬ್ರಾಡ್ ಏನಾದರೂ 3.25 ತೆಗಿತಾ ಇದ್ದೀರಾ ಅಂತಂದರೆ, ಸೊ ಬ್ರಾಡಾಗಿ ಒಬ್ಬೊಬ್ಬರಿಗೆ ರೌಂಡ್ ಶೇಪಲ್ಲಿ ಬಂದು ಪೂರ್ತಿಯಾಗಿ ಅಗಲವಾಗಿ ಬಂದರೆ ಇಷ್ಟ ಆಗುತ್ತೆ ಅಲ್ವಾ. ಆ ರೀತಿ ಬಂತು ಅಂತಂದರೆ ನೀವು ಈ ರೀತಿ ಸ್ಟ್ರೈಟ್ ಹಾಕೋದಕ್ಕೆ ಹೋಗಬೇಡಿ, ಹೀಗೆ ಕ್ರಾಸಾಗಿ
ನೀವು ಯಾವುದೇ ಒಂದು ಬ್ಲೌಸ್ನ ಕಟ್ ಮಾಡಿದ್ರು ಇಲ್ಲಿ ಎಷ್ಟೇ ಬ್ರಾಡ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಎಷ್ಟಿದೆ ಅಲ್ಲಿಂದ ಈ ರೀತಿ ಸ್ಟ್ರೈಟ್ ಬಂದು ಕೆಳಗಡೆ ಬ್ರಾಡ್ ಮಾಡಿಬೇಕಾದ್ರೆ ನೀವು ಇಲ್ಲಿಂದನೂ ಕೂಡ ಬ್ರಾಡ್ ಆಯಿತು ಅಂತಂದರೆ ಆಟೋಮೆಟಿಕಲಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೇ ಆಗುತ್ತೆ. ಸೊ ಈ ರೀತಿ ಸ್ಟ್ರೈಟ್ ಬನ್ನಿ, ಸ್ಟ್ರೈಟ್ ಬಂದು ಇಲ್ಲಿ ನೀವು ಬೇಕಾದರೆ ಬ್ರಾಡಾಗಿ ತಗೋಬೋದು. ಹೀಗೆ ನೋಡಿ, ಹೀಗೆ ತಗೊಳ್ಬೋದು. ಇಲ್ಲಿ ಏನು ಮಾಡಬೇಕು, ಇಲ್ಲೂ ಕೂಡ ಮತ್ತೆ ನೀವು 1 ಇಂಚಷ್ಟು ಇಲ್ಲಿ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ 1 ಪಾಯಿಂಟ್ ಅಷ್ಟು ಕಡಿಮೆ ಮಾಡಲೇಬೇಕು. ಇವಾಗ ಅಲ್ಲಿ 2 ಪಾಯಿಂಟ್ 1 ಇಂಚ್ ಇಟ್ಕೊಳ್ಳಿ ಸಾಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ಈ ರೀತಿ ಬರಬೇಕು. 1 ಇಂಚು ಇಲ್ಲಿ ಇಟ್ಕೊಂಡ್ಮೇಲೆ ಇಲ್ಲೂ ಮತ್ತೆ ಕಡಿಮೆ ಮಾಡಬೇಕು. ಸೊ ಗೊತ್ತಾಯ್ತಲ್ವಾ? ಇಲ್ಲಿ ನೀವು ನೆಕ್ ವಿಡ್ತ್ ಇಲ್ಲಿ ಡೀಪ್ ಜಾಸ್ತಿ ಆದಷ್ಟು ಇಲ್ಲಿ ನೆಕ್ ವಿಡ್ತ್ನ ಕಡಿಮೆ ಮಾಡ್ಕೊಳ್ತಾ ಬಂದರೆ ಏನಾಗುತ್ತೆ, ಕಟಿಂಗ್ ಮಾಡಿದಾಗ ಇದು ಈ ರೀತಿ ಟೈಟಾಗಿ ಭುಜದ ಹತ್ರ ಟೈಟಾಗಿ ಕೂರುತ್ತೆ. ಆವಾಗ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ನೀವು ಯಾವುದೇ ಅಳತೆನ ಕಟ್ ಮಾಡಿದ್ರೂ ಕೂಡ ಅಷ್ಟೇ ಇಲ್ಲಿ ಭುಜ ಒಂದು ರೀತಿ ಸ್ಟ್ರೈಟ್ ಇರೋದನ್ನು ಸ್ವಲ್ಪ ಕ್ರಾಸಾಗಿ ನೆಕ್ ಹತ್ರ ಮಾತ್ರ ಕ್ರಾಸ್ ಮಾಡಿ, ಇಲ್ಲಿ ನಾರ್ಮಲಾಗಿ ಸ್ಟ್ರೈಟೇನೇ ಇರಲಿ. ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟಿಂಗ್ ಮಾಡ್ತು ಅಂತಂದರೆ ನೀವು ಎಷ್ಟೇ ಬ್ರಾಡಾಗಿ ಡೀಪಾಗಿ ಇಟ್ಟರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಇದು ಬಂದು ಇನ್ನೊಬ್ಬರಿಗೆ ಏನಾಗುತ್ತೆ ಅಂತಂದರೆ ತುಂಬಾ ಡೀಪ್ ಇಟ್ಕೋತಾರೆ. ಸೊ 12 ಇಂಚು ಡೀಪ್ನ ಇಟ್ಕೊಂಡಾಗ 12 ಇಂಚು ಡೀಪ್ ಬಂದು ಬ್ರಾಡ್ ಬಂದು 4 ಇಂಚು ಬ್ರಾಡ್ನ ಇಟ್ಕೋತಾರೆ. ಸೊ ಒಬ್ಬೊಬ್ಬರಿಗೆ ಫುಲ್ ನೆಕ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಆ ರೀತಿ ಬ್ರಾಡ್ನ ಇಟ್ಕೊಂಡಾಗ ಇಲ್ಲಿ ಬಂದು ನೀವು ಬರೀ 2 ಇಂಚು ಅಷ್ಟು ನೆಕ್ ಬಿಡ್ತು. ನೀವು 36, 38 ಎಷ್ಟೇ ಎದೆ ಸುತ್ತಳತೆ ಆದರೂ ಕೂಡ 2 ಇಂಚಷ್ಟು ನೆಕ್ ಬಿಡ್ತು. ನೀವು ಕೇಳ್ಬೋದು, ನೆಕ್ ಬಿಡ್ತು ಕಡಿಮೆ ಮಾಡಿ ಭುಜ ಕಡಿಮೆ ಮಾಡಿದ್ರೆ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗಿಬಿಡಲ್ವಾ ಫ್ರಂಟಲ್ಲಿ ಅಂತ ನೀವು ಕೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇಲ್ಲಿ ನೀವು ಚೆಸ್ಟ್ ಹತ್ರ ಟೈಟ್ ಏನಕ್ಕೆ ಆಗೋದಿಲ್ಲ ಅಂತಂದರೆ ಇಲ್ಲಿ ಕಟಿಂಗ್ ಮಾಡಿದಷ್ಟು ಇದು ಬ್ರಾಡಾಗಿ ಹೋಗುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ, ನೀವು ಈಗ ನಾರ್ಮಲಾಗಿ ಬ್ಲೌಸ್ನ ಕಟಿಂಗ್ ಮಾಡುವಾಗ ಏನಾದರೂ ನಿಮಗೆ ಚೆಸ್ಟ್ ಜಾಸ್ತಿ ಇತ್ತು, ಇವಾಗ ಬ್ಯಾಕಲ್ಲಿ ಡೀಪು ಕೂಡ ಇಟ್ಕೋತಾ ಇದ್ದೀರಾ, ಫ್ರಂಟಲ್ಲಿ ಚೆಸ್ಟು ಕೂಡ ನಿಮ್ಗೇನಾದರೂ ಜಾಸ್ತಿ ಇದೆ ಅಂತಂದರೆ ಅಲ್ಲಿ ನೀವು ಏನು ಮಾಡಿ ಅಂತಂದರೆ ಈ ಹಾರ್ಮೋಲ್ ಹತ್ರ ನೀವು ಒಂದು ಸ್ವಲ್ಪ ಕಡಿಮೆನ ಮಾಡಿ. ಇಲ್ಲಿ 6 ಇಂಚನ್ನ ಇಟ್ಕೊಂಡಿರ್ತೀವಿ ಅಲ್ವಾ, 5.5 ಇಂಚ್ ಇಟ್ಕೊಳ್ಳಿ. 5.5 ಇಂಚ್ ಇಟ್ಕೊಂಡು ಈ ರೀತಿ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಆವಾಗ ಏನಾಗುತ್ತೆ, 5.5 ಇಂಚ್ ಇಟ್ಕೊಂಡಾಗ ಸ್ವಲ್ಪ ಫ್ರಂಟಲ್ಲಿ ಹಾಗೆ ಬ್ಯಾಕಲ್ಲಿ ಬಟ್ಟೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆಂಡ್ ಆಗಿರುತ್ತೆ ಅಲ್ವಾ, ಆವಾಗ ಸರಿ ಹೋಗುತ್ತೆ. ಸೊ ಇನ್ನೊಂದು ಚೆಸ್ಟ್ ಜಾಸ್ತಿ ಇರೋರಿಗೆ ಕ್ರಾಸ್ ಕಟಿಂಗ್ ಬ್ಲೌಸ್ನೂ ಕೂಡ ಮಾಡ್ಕೋಬೋದು. ಕ್ರಾಸ್ ಕಟಿಂಗ್ ಮಾಡೋದು ಅಂತಂದರೆ ಹೇಗೆ ಅಂದರೆ, ಇವಾಗ ಈ ರೀತಿ ಇಟ್ಕೊಂಡಿರೋದನ್ನು ಈ ರೀತಿ ಇಟ್ಕೊಂಡು ಕಟ್ ಮಾಡೋದು. ಆವಾಗ ಏನಾಗುತ್ತೆ ನೋಡಿ, ಬಟ್ಟೆ ಈ ರೀತಿ ಎಕ್ಸ್ಪೆಂಡ್ ಆಗುತ್ತೆ. ಇದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ, ಕ್ರಾಸ್ ಕಟಿಂಗ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ. ಇದು ಬಂದು ನಿಮಗೆ ಚೆಸ್ಟ್ ಜಾಸ್ತಿ ಇರೋರು ಮಾತ್ರ ಈ ರೀತಿ ಇಟ್ಕೊಳ್ಳಿ. ನಾರ್ಮಲ್ ಆಗಿರೋರು ಏನು ಬೇಡ, ಚೆಸ್ಟ್ ಹೆವಿ ಇರೋರ್ಗೇನು ನೋಡಿ ಈ ರೀತಿ ಕ್ರಾಸ್ ಪ್ಯಾಂಟಿಂಗ್ ಮಾಡಿದ್ರೆ ಈ ರೀತಿ ಎಕ್ಸ್ಪೆಂಡ್ ಆಗುತ್ತೆ. ಲೈನಿಂಗ್ ಆಗಿರ್ಬೋದು ಅಥವಾ ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ನಾವು ಕ್ರಾಸ್ನೇ ಕಟ್ ಮಾಡಬೇಕಾಗುತ್ತೆ. ಆವಾಗ ಎಕ್ಸ್ಪೆಂಡ್ ಆದಾಗ ನಿಮಗೆ ನೀಟಾಗಿ ಈ ರೀತಿ ಯಾವುದೇ ರೀತಿ ಟೈಟ್ ಆಗೋದಿಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಿಷ್ಟು ಗೊತ್ತಾಯ್ತಲ್ವ? 12 ಇಂಚ್ ಆಗಿರ್ಬೋದು, ಹಾಗೆಯೇ ನಿಮಗೆ 10 ಇಂಚಾಗಲಿ 9 ಇಂಚಾಗಲಿ ಪ್ರತಿಯೊಂದನ್ನು ಕೂಡ ಈ ರೀತಿ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದರಲ್ಲಿ ನೀವು ಎಷ್ಟು ಡೀಪ್ನ ಇಟ್ಕೋಬೇಕು ಅದ್ರ ಮೇಲೆ ನಿಮಗೆ ಇನ್ನು 9 ಇಂಚ್ಗಿಂತ ಕಡಿಮೆ ಇತ್ತು ಅಂತಂದರೆ ಇದನ್ನು 2.5ನೇ ತಗೊಳ್ಳಿ. ಸೊ ಏನೂ ಕೂಡ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ಹೇಳ್ದೆ ಅಲ್ವಾ, ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಯಾರೇ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೂ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಬಿಡಿ. ಕ್ರಾಸಾಗಿ ಮಾಡಿದ್ರೆ ಏನೈತೆ, ಭುಜ ಟೈಟಾಗಿ ಕೂರುತ್ತೆ. ಒಬ್ಬೊಬ್ಬರಿಗೆ ಶೋಲ್ಡರ್ ಏನಾಗುತ್ತೆ, ಸ್ಟ್ರೈಟ್ ಇರೋದಿಲ್ಲ, ಸ್ವಲ್ಪ ಬಾಗೊಂಡಂಗಿರುತ್ತೆ. ಆ ಥರದವ್ರಿಗೆ ಮಾತ್ರ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೀವು ಈ ರೀತಿ ಮಾಡಿದ್ರೆ ಪರ್ಫೆಕ್ಟಾಗಿ ಅವ್ರಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ. ಒಂದು ಸಲ ಟ್ರೈ ಮಾಡಿಬಿಟ್ಟು ಬಂತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಎಷ್ಟು ಡೀಪ್ನ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀರಾ, ಸ್ಟಿಚ್ ಮಾಡಾದಮೇಲೆ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅವಾಗೇನಾಗುತ್ತೆ, ನಾನು ಹೇಳ್ಕೊಟ್ಟಿರೋದು ಕರೆಕ್ಟ್ ಇದೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೋಸ್ಕರ ಸೊ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.